NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕೊಪ್ಪಳದ ಜಮೀನಿನಲ್ಲಿ ಅಚ್ಚರಿ ಘಟನೆ. ಹುತ್ತದ ಒಳಗೆ ಅಲಾಮಿ ದೇವರು ಪತ್ತೆ. ಹುತ್ತವೊಂದನ್ನು ಅಗೆದಾಗ ಅದರೊಳಗೆ ಅಲಾಮಿ ದೇವರುಗಳು ಪತ್ತೆ ಆಗಿರುವಂತಹ ಘಟನೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಬಾದಿಮನಾಳ ಗ್ರಾಮದ ಸಮೀಪ ಇರುವಂತಹ ಜಮೀನೊಂದರಲ್ಲಿ ನಡೆದಿದ್ದು ಇದೀಗ ಜಿಲ್ಲೆಯಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಮಾಡಿದೆ. ಬಾದಿಮನಾಳ ಗ್ರಾಮದ ನಿವಾಸಿ ಯಮನೂರಪ್ಪ ಗೊಣ್ಣಗಾರ ಅನ್ನುವಂಥವರಿಗೆ ಸೇರಿದ ಜಮೀನಿನಲ್ಲಿ ಈ ಒಂದು ಪವಾಡ ನಡೆದಿರುವಂತದ್ದು. ಜಮೀನಿನ ಒಂದು ಮೂಲೆಯಲ್ಲಿದ್ದಂತಹ ಹುತ್ತದಲ್ಲಿ ದೇವರುಗಳು ಇದೆ ಅನ್ನುವಂತಹ ಮಾತು ಕಳೆದ ಕೆಲವೊಂದು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಆದ್ರೆ ಜನರು ಅದನ್ನ ಮೂಢನಂಬಿಕೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದ್ರು. ಹುತ್ತ ಆಗಿದಾಗ ಕಾಣ್ತು ಅಲಾಮಿ ದೇವರುಗಳು. ಕೆಲವರು ಹುತ್ತದಲ್ಲಿ ದೇವರಿದೆ ಅನ್ನುವಂಥದ್ದು ಕೇವಲ ಮೂಢನಂಬಿಕೆ ಅಂತ ಹೇಳಿ ವಾದ ಮಾಡ್ತಾ ಇದ್ರು. ಆದ್ರೆ ಕುತೂಹಲ ತಾಳಲಾರದೆ ಜಮೀನಿನ ಮಾಲೀಕರು ಹಾಗೂ ಗ್ರಾಮಸ್ಥರು ಸೇರಿ ಪಿಕಾಸಿಯಿಂದ ಹುತ್ತವನ್ನ ಅಗಿತಾರೆ. ಹುತ್ತದ ಮಣ್ಣು ಸರಿತಿದ್ದ ಹಾಗೆ ಎಲ್ಲರ ಕಣ್ಣುಗಳು ಅಚ್ಚರಿಯಾಗುತ್ತೆ. ಒಳಗಿನಿಂದ ಅಲಾಮಿ ದೇವರುಗಳು ಅಂದ್ರೆ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಬಳಸಿದಂತ ಪವಿತ್ರ ಸಂಕೇತಗಳು ಅಲ್ಲಿ ಪ್ರತ್ಯಕ್ಷ ಆಗಿದೆ. ಗ್ರಾಮಸ್ಥರಲ್ಲಿ ಮೂಡಿತು ಅಪಾರ ಭಕ್ತಿ. ಈ ಹಿಂದೆ ಇದನ್ನ ಮೂಢನಂಬಿಕೆ ಅಂತ ಹೇಳಿ ಕರೀತಾ ಇದ್ದಂತಹ ಜನ ಈಗ ಕಣ್ಣಾರೆ ಆ ದೇವರನ್ನ ಕಂಡು ಆ ಒಂದು ದೃಶ್ಯಕ್ಕೆ ಬೆರಗಾಗಿದ್ದಾರೆ. ಹುತ್ತದ ಆಳದಲ್ಲಿ ದೇವರುಗಳು ಹೇಗೆ ಬಂತು ಅನ್ನುವಂಥದ್ದು ಈಗಲೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಒಂದೆಡೆ ಲಕ್ಕುಂಡಿಯಲ್ಲಿ ಚಿನ್ನಾಭರಣಗಳು ನಿಧಿ ಪತ್ತೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಅನ್ನುವಂತಹ ತಾಲೂಕಿನ ಬಾದಿಮನಾಳ ಗ್ರಾಮದ ಜಮೀನೊಂದರಲ್ಲಿ ಹುತ್ತವನ್ನ ಅಗೆದಂತಹ ಸಂದರ್ಭದಲ್ಲಿ ಮೊಹರಂ ಹಬ್ಬದ ಸಂದರ್ಭದಲ್ಲಿ ಬಳಸುವಂತಹ ಪವಿತ್ರ ಅಲಾಮಿ ದೇವರುಗಳು ಪತ್ತೆಯಾಗಿದೆ. ಆರಂಭದಲ್ಲಿ ಇದನ್ನ ಮೂಢನಂಬಿಕೆ ಅಂತ ನಿರ್ಲಕ್ಷ್ಯ ಮಾಡಿದಂತಹ ಜನರು ಈಗ ಕಣ್ಣಾರೆ ಈ ಒಂದು ಪವಾಡವನ್ನ ಕಂಡು ಅಚ್ಚರಿಗೊಂಡಿದ್ದಾರೆ. ಈ ಒಂದು ಕುತೂಹಲಕಾರಿ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್